ನಮಸ್ಕಾರ ರೈತ ಬಾಂಧವರೇ, ನಾವು ಈ ದಿನ ಸಾಗರ ಭಾಗದಲ್ಲಿರುವಂಥ ಯಾವ ಊರು? ಅಂದಾಸುರ. ಹಾಂ, ಹೊಸನಗರನ? ಸಾಗರ ತಾಲೂಕಲ್ಲಿ ನಾವು ಬಂದಿದ್ದೀವಿ. ನೋಡಿ, ಗಿಡ ಇಲ್ಲಿ 1 ಎಕರೆ ಗಿಡ ಇದೆ ನೋಡಿ, ಕಾಣ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿ ಮಿಂಚುತ್ತಾ ಇದೆ ನೋಡ್ರಿ. ಆಮೇಲೆ ಹೇಗಿದೆ ಗಿಡ ನೋಡಿ. ಈ ತೋಟಕ್ಕೆ ವಿಸಿಟ್ ಬಂದಿದ್ದೀನಿ ನಾನು ಇವತ್ತು. ಸೊ ನಮ್ಮ ರಾಘವೇಂದ್ರ ಸರು ಅಡ್ವೈಸರ್ ಇಲ್ಲಿದ್ದಾರೆ, ರಿಪ್ಪನ್ಪೇಟೆ ರಾಘವೇಂದ್ರ ಸರು. ಅವರು ಈ ಗಿಡವನ್ನು ಹಾಕ್ಸಿರೋದು ಇಲ್ಲಿ. ಸೊ ನೋಡಿ, ಒಂದೊಂದು ಗಿಡ ಒಂದೊಂದಕ್ಕಿಂತ ಒಂದೊಂದು ಚೆನ್ನಾಗಿ ಬಂದಿದೆ. ಒಂದು ಗಿಡದ ಹತ್ರ ಹೋಗ್ತೀನಿ, ಎಲ್ಲ ಇದೇ ಥರ ಬಂದಿದೆ ಗಿಡ. ಸೊ ಇಲ್ಲಿ ನಮ್ಮ ಈ ಭಾಗದಲ್ಲಿ ಇದನ್ನು ನಾಟಿ ಮಾಡಿರುವಂಥ ರೈತರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ತಮ್ಮ ಹೆಸರು ಸರ್? ಮೇಘರಾಜ್ ಅಂತ. ಸೊ ಸರ್, ಇದು ಯಾವ ತಾಲೂಕು, ಯಾವ ಊರು ಬರುತ್ತೆ? ಅಂದಾಸುರ, ಶಿವಮೊಗ್ಗ ಜಿಲ್ಲೆ, ಸಾಗರ ತಾಲೂಕು. ಸೊ ಇಲ್ಲಿ ನಮ್ಮ ಅಡ್ವೈಸರು ಇದ್ದಾರೆ. ಸರ್ ಹಾಯ್ ಸರ್, ನಿಮ್ಮ ಹೆಸರು ಸರ್? ರಾಘವೇಂದ್ರ ಅಂತ. ಗ್ರೀನ್ವಿನ್ ಆಗ್ರೋ ಸೊಲ್ಯೂಷನ್ ಕಂಪ್ನಿಯಲ್ಲಿ ಅಡ್ವೈಸರ್ ಆಗಿ ಈ ಕಡೆ ಎಲ್ಲ ಸುಮಾರು ರೈತರಿಗೆ ಬೈಬ್ಯಾಕ್ ಸಿಸ್ಟಮಲ್ಲಿರುವಂಥ ಈ ಗಿಡವನ್ನು ಹಾಕ್ಸಿದ್ದಾರೆ. ಸೊ ಇದನ್ನು ಯಾವ ಥರ, ಏನು ಎಂತು, ಹೇಗೆ ನಂಬಿದ್ರು ಏನು ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್, ಇಲ್ಲಿ ಈಗ ಗ್ರೀನ್ವಿನ್ ಆಗ್ರೋ ಸೊಲ್ಯೂಷನಿಂದ ತಾಯಿ ಹೈಬ್ರಿಡನ್ನು ಗಿಡ ತೊಗೊಂಡು ಹಾಕಿದ್ದೀರಾ. ಸೊ ಇದು ಹಾಕಲಿಕ್ಕೆ ನಿಮಗೇನು ಉತ್ತೇಜನ ಬಂತು, ಏನು ಇಂಟ್ರೆಸ್ಟ್ ಆಯಿತು? ಇನ್ಕಮ್ ಚೆನ್ನಾಗಿದೆ, ಮತ್ತು ನೀರಿನ ಅಭಾವ ಕಮ್ಮಿ ಇದೆ, ಆ ಥರ, ಮತ್ತು ಇನ್ಕಮ್ಮು ಚೆನ್ನಾಗಿದೆಯಲ್ಲ, ಆ ಥರ ನಾವು ಇದನ್ನು ಹಾಕೋಣ ಅಂತ ಮಾಡಿದ್ವಿ. ನಿಮಗೆ ಯಾರು ಇನ್ಫಾರ್ಮೇಷನ್ ಕೊಟ್ಟರು? ರಾಘವೇಂದ್ರ ಅವ್ರು ಕೊಟ್ಟರು. ಸೊ ಇದು ಬೈಬ್ಯಾಕ್ ಅಂತೇಳಿ 30 ವರ್ಷ ಅಗ್ರಿಮೆಂಟ್ ಆಗುತ್ತೆ. ಅಗ್ರಿಮೆಂಟ್ ಎಲ್ಲ ಬಂದಿದೆಯಾ ನಿಮಗೆ? ಬಂದಿದೆ. ಓಕೆ ಸರ್, ಇದನ್ನು ಗಿಡ ಎಷ್ಟು ತಿಂಗಳಾಯಿತು, ಯಾವಾಗ ಹಾಕಿದ್ರಿ? ಈಗ 7ರಿಂದ 8 ತಿಂಗಳಾಗಿದೆ. ಓಕೆ, ಬಂದಿದೆ ಗಿಡ. ಸ್ವಲ್ಪ ಜೋರ ಮಾತಾಡಿ. ಅಲ್ಲ, 7ರಿಂದ 8 ತಿಂಗಳು ಬಂದಿದೆ, ಸ್ವಲ್ಪ ಚೆನ್ನಾಗಿ ಬಂದಿದೆ ಗಿಡ ಬಂದಿದೆ. ಗಿಡ ಏನಾದ್ರು ಫೇಲ್ಯೂರ್ ಆಗಿದೆಯಾ? ಇಲ್ಲ, ಆ ಥರ ಏನು ಫೇಲ್ಯೂರ್ ಆಗಿಲ್ಲ. ಹಾಂ, ಎಲ್ಲ ಗಿಡ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆಯಲ್ಲ? ಹೌದಾ? ತುಂಬ ಚೆನ್ನಾಗಿದೆ. ನಾನು ಬಂದು ನೋಡ್ತಾ ಇದ್ದೀನಿ, ಭಾಳ ಚೆನ್ನಾಗಿ ಬೆಳೆಸಿದ್ರ, ಭಾಳ ಸಂತೋಷ ಆಗುತ್ತೆ. ಸೊ ಇದ್ರ ವಿಶೇಷ ಏನಪ್ಪ ಅಂದರೆ, ಗ್ರೀನ್ವಿನ್ ಆಗ್ರೋ ಸೊಲ್ಯೂಷನ್ ಗಿಡ ಹರಡ್ಕೊಳ್ಳುತ್ತೆ, ಒಂದೇ ಒಂದು ಕೊಂಬೆ ಹಂಗೆ ಹೋಗೋದಿಲ್ಲ. ಮತ್ತು ಇದು ಬುಡದಲ್ಲೇ ಕಾಯಿ ಬರೋದು. ಸುಮಾರು ಇದು 10 ತಿಂಗಳು ಫಸಲು ಕೊಡುವಂಥ ಗಿಡ ಇದು. ಹಾಗಾಗಿ ಭಾಳ ಚಲೋ ಬರ್ತಾಯಿದೆ, ಚೆನ್ನಾಗಿದೆ. ಸರ್, ಇದನ್ನು ನೀವು ಯಾವ ರೀತಿ ನಂಬಿದ್ರಿ? ಇದನ್ನು ನಂಬಿಕೆ ಹೇಗೆ ಸರ್? ಕೆಲವು ರೈತರು ಇಲ್ಲ, ಇದೆಲ್ಲ ಗಿಡ ಕೊಟ್ಟು ಹೋಗ್ತಾರೆ, ಕಂಪ್ನಿ ಬರೋದಿಲ್ಲ, ಕೈ ಬಿಟ್ಟು ಹೋಗ್ತಾರೆ, ಮೋಸ ಮಾಡ್ತಾರೆ ಅಂತಾರಲ್ಲ, ಅದಕ್ಕೆ ಏನಂತೀರಾ? ಏನಿಲ್ಲ, ನಂಬುದ್ರೇ ಮುಂದುವರೆಯಕ್ಕೆ ಸಾಧ್ಯ. ಜೋರಾಗಿ ಹೇಳಿ. ನಂಬುದ್ರೇ ಮುಂದುವರೆಯಕ್ಕೆ ಸಾಧ್ಯ, ಅಷ್ಟೇ. ಆ ನಂಬಿಕೆ ಇದೆ. ಕೆಲವು ಕಡೆ ಎಲ್ಲ ಈಗ ನೋಡಿದೀವಲ್ಲ, ಈಗ ನಿಮ್ಮಿದ್ರಲ್ಲೇ ಕೆಲವು ಕಡೆ ಎಲ್ಲ ನೋಡಿ ಅದೆಲ್ಲ ಪರಿಶೀಲನೆ ಮಾಡೇ ಹಾಕಿರೋದು ಇದು. ಹೌದು ಪರವಾಗಿಲ್ಲ, ಚೆನ್ನಾಗಿದೆ. ಇನ್ಕಮ್ಮು ಚೆನ್ನಾಗಿದೆ ಅಂದ್ರ ಮೇಲೆ ಹಾಕ್ಲೇಬೇಕಾಗತ್ತೆ. ಇನ್ಕಮ್ಗಿನ್ನ ಮಾರ್ಕೆಟ್ ವ್ಯಾಲ್ಯೂ ಭಾಳ ಇದೆ. ಇದರಲ್ಲಿ ಸುಮಾರು ಥರದ ಕಾಯಿಲೆಗಳು ವಾಸಿ ಆಗುವಂಥದ್ದು, ಸುಮಾರು 30 ಥರದ ಕಾಯಿಲೆಗಳು ವಾಸಿ ಆಗಲಿಕ್ಕೆ ಪೌಡ್ರ್ ಆಗುತ್ತೆ. ಮತ್ತು ಇದನ್ನು ಊಟಕ್ಕೆ ಬಳಸ್ತಾರೆ, ಮಟನ್ ಬದಲಿ ಇದನ್ನು ಬಳಸ್ತಾರೆ. ಸುಮಾರು ಒಂದು 20-30 ದೇಶಕ್ಕೆ ಇದು ಎಕ್ಸ್ಪೋರ್ಟ್ ಆಗುತ್ತೆ, ರೆಡಿ ಫುಡ್ಡಾಗಿ. ಮತ್ತು ಪೌಡ್ರು ಎಕ್ಸ್ಪೋರ್ಟ್ ಆಗುತ್ತೆ. ಮತ್ತು ಅದರ ಜೊತೇಲಿ ಇವತ್ತು ರೈತರಿಗೆ ಉತ್ತಮವಾದ ಇಳುವರಿ ಬರ್ತದೆ. ಇದು ಹೆಂಗೆ ಅಂದರೆ, ಇವತ್ತು 1 ಎಕರೆ ಕನಿಷ್ಠ ಅಂದರೆ 10ರಿಂದ 15-20 ಲಕ್ಷ ತನಕನೂ ಆದಾಯವನ್ನು ಗಳಿಸುವಂಥ ಒಂದು ಬೆಳೆ. ಆಮೇಲೆ ಇದಕ್ಕೆ ಒಂದು ವಿಶೇಷ ಅಂದರೆ 2 ತಿಂಗಳು ಅಷ್ಟೇ ಇದೆ, 2 ವರ್ಷ ಅಷ್ಟೇ ಇದನ್ನು ಮೇಂಟೈನ್ ಮಾಡಬೇಕಾಗಿರೋದು. ಅಂದರೆ ಕಡಿಮೆ ಖರ್ಚು, ಜಾಸ್ತಿ ಇಳುವರಿ. ಅಂದರೆ ಕಡಿಮೆ ಖರ್ಚು ಅಂದರೆ ಎಷ್ಟಪ್ಪ ಅಂದರೆ 2 ವರ್ಷ ನೀರು ಬಿಡೋದಷ್ಟೇ. 3ನೇ ವರ್ಷದಿಂದ ನೀರಿಲ್ಲದಿದ್ದರೂ ಒಳ್ಳೆಯ ಇಳುವರಿ ಕೊಡುವಂಥ ಮರಗಳಿವು. ಇದು ಕಾಡು ಗಿಡ, ಹಾಗಾಗಿ ಒಂದು ಪರಿಸರ ಬೆಳೆಸುವಂಥದ್ದು. 2ನೇದು ರೈತರಿಗೆ ಉತ್ತಮವಾದ ಇಳುವರಿ ಕೊಡುವಂಥದ್ದು. 3ನೇದಾಗಿ ಇದನ್ನು ನಾವು ಮನುಷ್ಯರಿಗೆ ಆರೋಗ್ಯ ಕೊಡುವಂಥದ್ದು ಗಿಡ ಇದು. ಹಾಗಾಗಿ ನೀವು ಬೆಳೆದಿದ್ದಕ್ಕೆ ಭಾಳ ಸಂತೋಷ ಆಯಿತು. ಈಗ ಏನಾರ ಡೌಟ್ಸ್ ಇದೆಯಾ ಸರ್? ಇದ್ರ ಬಗ್ಗೆ ಏನಾರು ಡೌಟ್ಸ್ ಇದೆಯಾ? ಖುಷಿ ಇದೆಯಾ? ಡೌಟ್ ಏನಿಲ್ಲ ಸರ್, ಖುಷಿ ಇದೆ ಅಷ್ಟೇ. ಮತ್ತು ರೈತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಇದು ರೈತರಿಗೆಲ್ಲ, ಕರ್ನಾಟಕ ರಾಜ್ಯದ ರೈತರೆಲ್ಲ ಬೆಳಿಬೇಕು, ಇದು ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು? ನಿಮ್ಮ ವಿಡಿಯೋನ ನಾವೊಬ್ಬರೇ ನೋಡ್ತಾ ಇಲ್ಲ. ಇವತ್ತು ನಮ್ಮ ವಿಡಿಯೋ ಥ್ರೋಟ್ ಕರ್ನಾಟಕ ಆಮೇಲೆ ನಮ್ಮ ಥ್ರೋಟ್ ಇಂಡಿಯಾಗೂ ಕೂಡ ಇದು ಪ್ರಸಾರ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ರೈತರಿಗೆ, ಇನ್ನು ಮಾಡುವಂಥ ರೈತರಿಗೆ ಮನಸ್ಸಿಗೆ ಏನು ಹೇಳ್ತೀವಿ? ನಾವು ಹಾಕಿದ್ದೀವಿ, ನೀವು ಹಾಕಿ ಅಷ್ಟೇ. ನಂಬಿದ್ದೀವಿ ಅಷ್ಟೇ, ಜಾಸ್ತಿ ನಂಬಿದ್ದೀವಿ ಸ್ವಲ್ಪ.
ಖಂಡಿತ ರೈತರೆಲ್ಲರಿಗೂ ನಾವು ಹೇಳೋದೇನಪ್ಪ ಅಂದರೆ ನೋಡಿ, ಒಂದೊಂದು ಗಿಡನೂ ಒಂದೊಂದು ಥರ ಇದೆ, ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣ್ತಾ ಇದೆ. ಒಂದೇ ಗಿಡ ತೋರಿಸಿದ್ದಲ್ಲ, ಎಲ್ಲ ಗಿಡ ತೋರಿಸ್ತೀವಿ. ದಯವಿಟ್ಟು ರೈತ ಬಾಂಧವರು ಇಂಥ ಒಂದು ಅವಕಾಶವನ್ನು ಕಳ್ಕೊಬೇಡಿ. ಯಾಕೆಂದರೆ ಅವಕಾಶ ಬರೋದು ಒಂದೇ ಸರಿ. ನಮ್ಮ ಕಂಪನಿ ಗ್ರೀನ್ವಿನ್ ಆಗ್ರೋ ಸೊಲ್ಯೂಷನ್ ಕರ್ನಾಟಕದ ಕಂಪನಿ. ಈ ಕಂಪನಿ ಬಂದು ಇವತ್ತು ಇಡೀ ಕರ್ನಾಟಕದ ಎಲ್ಲ ಉದ್ದಗಲಕ್ಕೂ ಪ್ರಚಾರ ಮಾಡಿ ಇವತ್ತು ಗ್ರೀನ್ವಿನ್ ಆಗ್ರೋ ಸೊಲ್ಯೂಷನಿಂದ ರೈತರಿಗೆ ಉತ್ತಮವಾದ ಒಂದು ಇಳುವರಿ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿರೋದ್ರಿಂದ ದಯವಿಟ್ಟು ನೀವೆಲ್ಲರೂ ಇದನ್ನು ಹಾಕಿ ಅಂತ ಹೇಳ್ತೀವಿ. ಗಿಡ ಅಟ್ಲೀಸ್ಟ್ 1 ಎಕರೆ ಹಾಕಿದರೂ ಸಾಕು, ನಿಮ್ಮ ಭವಿಷ್ಯ ಚೇಂಜ್ ಆಗೋಗುತ್ತೆ. ಇವತ್ತು ಲೇಬರ್ ರಿಸ್ಕ್ ಇದೆ, ಲೇಬರ್ ಅವಾಯ್ಡ್ ಆಗುತ್ತೆ, ನೀರಿನ ರಿಸ್ಕ್ ಇದೆ, ನೀರು ಅವಾಯ್ಡ್ ಆಗುತ್ತೆ, ಮತ್ತು ಇದು 30-40 ವರ್ಷ ನಿಮ್ಮ ಒಂದು ತಲೆಮಾರಿಗೂ ಸಹಾಯ ಆಗುತ್ತೆ. ಅದಕ್ಕಿಂತ ಹೆಚ್ಚಿನದಾಗಿ ನಾನು ಹೇಳೋದಾದರೆ ಪರಿಸರ ಬೆಳೆಸುವಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ ಮಾನವ ಕುಲಕ್ಕೆ ಒಳ್ಳೆಯದಾಗುತ್ತೆ, ಆರೋಗ್ಯ ಬರುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ನೀವೇನಾರು ಈ ಒಂದು ಬೆಳೆನ ಬೆಳಿಬೇಕಂದ್ರೆ ಗ್ರೀನ್ವಿನ್ ಆಗ್ರೋ ಸೊಲ್ಯೂಷನ್ ಕರ್ನಾಟಕದ ಕಂಪನಿ, ಕಡೂರಲ್ಲಿ ಆಫೀಸ್ ಇದೆ, ಚಿಕ್ಕಬಳ್ಳಾಪುರ ಮತ್ತು ಕೊಪ್ಪಳ ಮತ್ತು ಬಿಜಾಪುರದಲ್ಲಿ ನರ್ಸರಿ ಇದೆ. ನೀವು ಕಾಂಟ್ಯಾಕ್ಟ್ ಮಾಡೋದಾದ್ರೆ ನಾನು ಈ ಕಂಪ್ನಿಯ CEO ಆಗಿದ್ದೀನಿ. ನನ್ನ ನಂಬರಿಗೆ ಕೊಡ್ತಿರ್ತೀನಿ, ಮಾತಾಡ್ಬೋದು. 9741883831. ಖಂಡಿತ ನೀವೆಲ್ಲರೂ ಮಾಡಿರಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಥ್ಯಾಂಕ್ ಯು.